ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕರ್ಣ ಧಾರಾವಾಹಿಯ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ನಿತ್ಯನ ಮೀಟ್ ಮಾಡೋಕ್ಕೆ ಅಂತ ಬರ್ತಾರೆ. ಯಾರು? ಈ ನಮ್ಮ ತೇಜಸ್ ಬರ್ತಾನೆ. ತೇಜಸ್ ಬಂದವನೇ. ಸೊ ಇಲ್ಲಿ ರಮೇಶನ ಬಂಡವಾಳ ಬಯಲಾಗುತ್ತೆ. ಬಯಲಾದ ನಂತರ ಈ ತೇಜಸ್ಸು ಇನ್ನೇನು ಮನೆಯವರೆಲ್ಲ ಮಾತಾಡ್ತಾ ಇರ್ತಾರೆ. ಇನ್ನೇನು ನಮ್ಮ ತೇಜಸ್ ಮತ್ತು ನಿತ್ಯ ಒಂದಾದರೆ ಸಾಕು, ಅವರಿಬ್ಬರು ಒಂದಾದರೆ ಸಾಕು ಅನ್ನೋ ರೀತಿ. ಆದಷ್ಟು ಬೇಗ ಒಂದಾಗಬೇಕು, ಇವರಿಬ್ಬರು ಮದುವೆ ಮಾಡಿಸ್ಬೇಕು. ಯಾಕಂದರೆ ಇವ್ರ ಹೊಟ್ಟೆಯಲ್ಲಿ ಇವ್ರದ್ದು ತೇಜಸ್ ಅವರ ಮಗು ಬೆಳೀತಾ ಇದೆ ಅಂತ ಎಲ್ಲರಿಗೂ ಆಗಿರುತ್ತೆ. ಸೊ ಎಲ್ಲ ಅಜ್ಜಿಂದರು ಸೇರಿಕೊಂಡು ಇವರಿಬ್ಬರನ್ನ ಒಂದು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಕೂಡ ಇರ್ತಾರೆ. ಈ ತೇಜಸ್ ಮತ್ತು ಈ ನಿತ್ಯ ಸೈಡಿಗೆ ಬಂದು ಮಾತಾಡ್ತಾರೆ. ಸಾರಿ ನಿತ್ಯ, ಇಷ್ಟೆಲ್ಲ ಆಗಿರೋದು ಪ್ರೀ ಪ್ಲ್ಯಾನ್ ಅಂತ ನನಗೆ ಗೊತ್ತಾಗಿಲ್ಲ, ಎಲ್ಲನೂ ಕರ್ಣನೇ ಮಾಡಿದ್ದಾನೆ ಅಂತ ತಿಳ್ಕೊಂಡೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇರಲಿ ಬಿಡು ತೇಜಸ್, ಪರವಾಗಿಲ್ಲ ಅಂತ ಹೇಳಿ ನಿತ್ಯ ಹೇಳ್ತಾಳೆ. ಎಲ್ಲಿ ನಾವಿಬ್ಬರು ಇವು ಜೋಡಿಗಳು ಒಂದಾಗ್ತಾರೆ ಅಂತ ಅಂದ್ಕೊಂಡ್ವಿ, ಇಲ್ಲೇ ಇರೋದು ನೋಡಿ ಟ್ವಿಸ್ಟು. ಏನಂತಂದರೆ ಈ ತೇಜಸ್ ಇದಾನಲ್ಲ, ಈ ತೇಜಸ್ ಏನು ಮಾಡ್ತಾನೆ ಅಂತಂದರೆ, ಮುಂಚೆ ಇದನ್ನೆಲ್ಲ ಕರ್ಣನೇ ಮಾಡ್ತಿರೋದು ಅಂತ ನಾನು ಅಂದ್ಕೊಂಡು ಕರ್ಣನ ಮೇಲಿನ ಕೋಪಕ್ಕೆ ನಾನೊಂದು ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ನಿತ್ಯ, ನಿನ್ನನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ಬಿಡ್ತಾನೆ. ಆಗ ನಿತ್ಯನಿಗೆ ಶಾಕ್ ಆಗುತ್ತೆ. ಏನು ಗೊತ್ತಾ, ನಾನು ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಕ್ಷಮೆ ಕೂಡ ಕೇಳ್ತಾನೆ. ಆಮೇಲೆ ಏನಂತಂದರೆ, ತನ್ನ ಸ್ಟೋರಿನ ತಾನೇ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀನು ಹೇಗೆ ಕರ್ಣನ ಮದುವೆ ಆದೆಯಲ್ಲ, ಅದೇ ರೀತಿ ನೀನು ಕರ್ಣನ ಮದುವೆ ಆಗಿದೆಯಾ ನನ್ನ ಬಿಟ್ಟು ಅಂತ ಹೇಳ್ಬಿಟ್ಟು ಅದೇ ಒಂದು ಕೋಪದಲ್ಲಿ ಏನು ಮಾಡಿಬಿಟ್ಟೆ ಅಂತಂದರೆ, ನಮ್ಮ ಅಪ್ಪ ಅಮ್ಮ ಯಾವುದೋ ಒಂದು ಹುಡುಗಿನ ತೋರಿಸ್ಬಿಟ್ರು, ಆ ಹುಡುಗಿನ ನಾನು ಮದುವೆ ಆಗಿಬಿಟ್ಟಿದ್ದೀನಿ, ಈಗಾಗಲೇ ನನಗೆ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಈ ತೇಜಸ್ ಹೇಳ್ತಾನೆ. ಅದನ್ನು ಕೇಳಿದಂಥ ನಿತ್ಯನಿಗೆ ಬರಶಿಡಲು ಬಡ್ದಂತಾಗುತ್ತೆ. ಆದರೂ ಕೂಡ ಒಂದು ಕ್ಷಣ ದಂಗಾಗಿ ನಿಂತ್ಕೋತಾಳೆ. ಈ ತೇಜಸ್ ಇದ್ದವನು ಸಾರಿ ನಿತ್ಯ ಅಂತ ಹೇಳ್ಬಿಟ್ಟು ಕೈ ಮುಗಿತಾ ಇರ್ತಾನೆ. ಆಗ ನಮ್ಮ ನಿತ್ಯ ಅವರು ಒಂದು ಸ್ಮೈಲನ್ನು ಕೊಡ್ತಾರೆ. ನಿಜಕ್ಕೂ ಆ ಸ್ಮೈಲು ಇಷ್ಟು ಪೇನ್ಫುಲ್ ಆಗಿರುತ್ತೆ ಅಂತಂದರೆ, ತೇಜಸ್ ನಿನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ನಂಬಿಕೆ, ಯಾವತ್ತು ನೀನು ಈ ಮಗು ನಮ್ಮದೇ ಅನ್ನೋಕ್ಕೆ ಏನು ಕಾರಣ, ಈ ಮಗು ನಮ್ಮದಲ್ಲ, DNA ಟೆಸ್ಟ್ ಮಾಡೋಣ ಅಂತ ನೀನು ಯಾವತ್ತು ಹೇಳಿಯೋ ಆವತ್ತೇ ನನ್ನ ಮನಸ್ಸಲ್ಲಿರೋ ಪ್ರೀತಿ, ನಿನ್ನ ಮೇಲಿರೋ ಪ್ರೀತಿ ಮಮಕಾರ ಎಲ್ಲ ಸುಟ್ಟು ಭಸ್ಮ ಆಗೋಯ್ತು ಅನ್ನೋ ಒಂದು ನಿಟ್ಟಿನಲ್ಲಿ ಮಾತಾಡ್ತಾಳೆ ನಮ್ಮ ನಿತ್ಯ. ಸೊ ಇದನ್ನು ಕೇಳಿ ಆ ತೇಜಸ್ಗೂ ಕೂಡ ಒಂದು ಕ್ಷಣಕ್ಕೆ ಶಾಕ್ ಆಗುತ್ತೆ. ಯಾಕಂದರೆ ನಿನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಫೀಲಿಂಗ್ಸ್ ಇಲ್ಲ ನನಗೆ, ಯಾವತ್ತು ನೀನು ಈ ಮಗು ನಮ್ಮದು ಅನ್ನೋಕ್ಕೆ ಏನು ಗ್ಯಾರಂಟಿ ಅಂತ ಕೇಳಿರ್ತಾನೆ. DNA ಟೆಸ್ಟ್ ತನಕ ಹೋಗಿರ್ತಾನೆ ಯಾರು? ಈ ತೇಜಸ್. ಆ ಮಾತುಗಳಿಂದ ಆವತ್ತೇ ಮನಸ್ಸನ್ನು ನೊಂದ್ಕೊಂಡಿರ್ತಾಳೆ ನಿತ್ಯ. ನಾವು ಕೂಡ ನಿತ್ಯ ಮತ್ತು ತೇಜಸ್ ಒಂದಾಗ್ತಾರೆ ಅಂತ ಅಂದ್ಕೊಂಡ್ವಿ, ಬಟ್ ಅದಾಗಲ್ಲ. ಮುಂದೆ ಏನಾಗ್ಬೋದು ಅನ್ನೋದನ್ನು ಕಾದು ನೋಡೋಣ. ಈ ಕಡೆ ನಮ್ಮ ನಿಧಿ ಮತ್ತು ಕರ್ಣ ಅವರ ಒಂದು ಏನಪ್ಪ ಅಂತಂದರೆ, ಇದು ಕೂಡ ನಿಧಿ ಮತ್ತು ಕರ್ಣ ಅವರ ಮೊದಲ ರಾತ್ರಿ ಕೂಡ ಆರಂಭ ಆಗಿದೆ. ಅಲ್ಲಿ ನಮ್ಮ ಕರ್ಣ ಅವರ ತಾಯಿಯವರು ಹೇಳ್ತಾರೆ, ನಿಧಿ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ, ಎದುರ್ಕೋಬೇಡ, ಯಾವಾಗಲೂ ನೀವಿಬ್ಬರು ಗಂಡ ಹೆಂಡತಿ ಖುಷಿಯಾಗಿರಬೇಕು, 100 ಕಾಲ ಸುಖವಾಗಿರಬೇಕು ಅಂತ ಹೇಳ್ಬಿಟ್ಟು ಸೊಸೆನ ಆರೈಸಿ ಹಾಲನ್ನು ಕೊಡ್ತಾರೆ. ಅವರ ನಾದ್ನಿ ಅಂದರೆ ಕರ್ಣನ ತಂಗಿ, ಬೆಸ್ಟ್ ಆಫ್ ಲಕ್ ಅತ್ತಿಗೆ, ನೀವಿಬ್ಬರು ಅಂದ್ಕೊಂಡಂಗೆ ಇಬ್ಬರು ಅಂತೂ ಇಂತೂ ಒಂದಾಗ್ಬಿಟ್ರು, ಒಳ್ಳೇದಾಗಲಿ ನಿಮಗೆ, ಆಲ್ ದ ಬೆಸ್ಟ್ ಅಂತ ಹೇಳ್ಬಿಟ್ಟು ಹಾಲನ್ನು ಕೊಟ್ಟು ರೂಮ್ ಒಳಗಡೆ ಕಳಿಸ್ತಾರೆ. ಅಲ್ಲಿ ನಮ್ಮ ಕರ್ಣ ಅವರು ನಿಧಿಗೋಸ್ಕರ ಕಾಯ್ತಾ ಇರ್ತಾರೆ. ಸೊ ಕಾಯ್ತಿರ್ಬೇಕಾದ್ರೆ ನಿಧಿ ಒಂದು ಸೀರೆ ಎಲ್ಲ ಉಟ್ಕೊಂಡು ಹೂವು ಮುಡ್ಕೊಂಡು ತುಂಬ ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ. ಆಗ ನಮ್ಮ ಕರ್ಣ ಅವರು ಒಂದು ಕವನ ಕೂಡ ಹೇಳ್ತಾರೆ ನಿಧಿ ಮೇಲೆ. ಆ ಕವನ ತುಂಬ ಸುಂದರವಾಗಿರುತ್ತೆ. ಹಾಗೆ ನಮ್ಮ ನಿಧಿನೂ ಕೂಡ ಮುದ್ದು ಮಾಡ್ತಾರೆ. ಸೊ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ನಿತ್ಯನ ಪರಿಸ್ಥಿತಿ ಏನಾಗ್ಬೋದು, ನಿತ್ಯನ ಏನು ಮಾಡ್ತಾರೆ, ಅವಳ ಮತ್ತು ಅವಳ ಮಗುವಿನ ಸ್ಥಿತಿ ಏನಾಗ್ಬೋದು, ಈ ರಮೇಶ ಏನು ಮಾಡ್ತಾನೆ, ಈ ತೇಜಸ್ ಅಂತೂ ನನ್ನ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಅಂತೂ ಆದ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.